ಸ್ವರೂಪನಾ. ಓಂ ಶಾಂತಿ ನನ್ನ ಮಂತ್ರ, ಶಾಂತಿಯ ಆಸ್ತಿಯನ್ನು ಕೊಡುವ ತಂದೆ ಬಂದಾರ. ರಾವಣ ರಾಜ್ಯದ ಶಾಂತಿಯ ಬಿರುಗಾಳಿ ದೂರ ಹೋಗುತ್ತಾ, ದೈವಿ ರಾಜ್ಯದ ಬೆಳಕಾಗಿ ನಾ ಹುಟ್ಟಿ ನಿಲ್ಲುತ್ತಾ. ಏಕೆ ದೊರೆಯುತ್ತಿದೆ ನನಗೆ ಜನ್ಮಗಳ ಖಜಾನೆ? ಯಾಕೆ ತಂದೆ ಮಾಡುತ್ತಾರೆ ರತ್ನಗಳಲ್ಲಿ ನನ್ನ ತುಲಭಾರನೆ? ಓ, ನಾನು ತಂದೆಗೆ ಸಹಾಯಕರಾಗಿ ಹೊಸ ಸೃಷ್ಟಿ ಕಟ್ಟುವವನಲ್ಲವೇ? ಸ್ವರ್ಪಣದಿಂದ ಸೇವೆಯಲ್ಲೇ ಮೆರೆಯುವವನಲ್ಲವೇ? ಕೆಲವರು ಹೇಳುವರು, ಆದರೆ ತಂದೆಯ ಮಾತು ಸತ್ಯ. ಓಂ ಶಾಂತಿ, ನಾನು ಆತ್ಮ, ಶಾಂತಿಯೇ ನನ್ನ ಸ್ವಭಾವ ಸಾರ್ಥ್ಯ. ಶಾಂತಿಧಾಮವೇ ನನ್ನ ಮನೆ, ಇಲ್ಲಿ ಸಿಗದು ಆ ನಿಜಾನುಭವ. ದೇವಾಲಯದ ಮೌನ, ಧ್ಯಾನದ ಜ್ಯೋತಿ, ಆತ್ಮದ ಶಾಶ್ವತ ಮೇಘಧ್ವನಿ. ಸ್ವರ್ಗ ಮತ್ತು ನರಕ, ದಿನ ಮತ್ತು ರಾತ್ರಿ ಅಷ್ಟು ವಿಭಿನ್ನ. ಸತ್ಯಯುಗದ ದೈವಿ ರಾಜ್ಯ, ರಾವಣನಿಲ್ಲದ ಶುದ್ಧ ಚಿನ್ನ. ಇಲ್ಲಿ ಪಂಚವಿಕಾರಗಳ ಹೊಗೆ, ಎಲ್ಲೆಡೆಯ ಶಾಂತಿ ಗಾಳಿ. ಅಲ್ಲಿ ಸತ್ಯತೆಯಲ್ಲಿ ದುಃಖದ ಕಣವು ಇಲ್ಲ, ಪಾಪದ ತಾಳಿ. ಈಗ ಸಿಕ್ಕಿದೆ ಕಾಣದ ತೃತೀಯ ನೇತ್ರ, ಸತ್ಯದ ಲೋಕದ ದರ್ಶನಕ್ಕೆ ಇದು ನಿತ್ಯ. ಇಲ್ಲಿ ಕಾಣುವುದು ಎಲ್ಲವೂ ಭಸ್ಮವಾಗುವ ದೃಶ್ಯ, ಆದರೆ ಅಲ್ಲಿ ಲಕ್ಷ್ಮೀನಾರಾಯಣರ ಸುಖದ ಅಮೃತ ವೃಷ್ಯ. ತಂದೆ ಒಬ್ಬರೇ ಅಲ್ಲ, ನಾವು ಸಹ ಬೆನ್ನೆಲುಬು. ದೈವಿ ರಾಜ್ಯ ನಿರ್ಮಾಣದಲ್ಲಿ ನಮ್ಮದೇ ಹೃದಯ ಧನುಕು. ಭಗೀರಥ ರಥದಲ್ಲಿ ಬಂದ ತಂದೆ ಜ್ಞಾನ ಸಾಗರ, ನನ್ನನ್ನು ರತ್ನಾಗಾರ ಚಕ್ರವರ್ತಿ ಮಾಡುವ ದೇವ ಸ್ವಭಾವದ ಸಾಗರ. ಮನೆಯಲ್ಲಿ ಕುಳಿತು ಪಾರ್ಲಿಮೆಂಟನ್ನು ನೋಡುವ ದಿವ್ಯ ದೃಷ್ಟಿ ಬ್ರಾಹ್ಮಣಿಗದಿ. ಅರ್ಜುನನಂತೆ ನನಗೆ ಆಗುವ ಜ್ಯೋತಿ, ಪರಮಾತ್ಮ ಬಿಂದು. ಪುನರ್ಜನ್ಮವಿಲ್ಲ, ಶರೀರವಿಲ್ಲ. ನನ್ನಲ್ಲಿ ಪ್ರವೇಶಿಸಿ ತತ್ತುತ್ವನ್ನಸಿ ಎಂಬ ಜ್ಞಾನ ತುಂಬುವ ದಿವ್ಯ ನಿಳು. ತಂದೆಯ ಜೊತೆ ರಾತ್ರಿ ಪಗಲು ಸೇರುವ ರಥ. ಆಲಿಂಗನ ಮಾತ್ರ ನನಗೆ, ತಂದೆಗೆ ಇಲ್ಲದ ಸುಖ. ನೀವು ನನ್ನಿಗಿಂತ ಭಾಗ್ಯವಂತರು, ಅವರ ಮಾತಿನ ಮಧು. ನನ್ನಲ್ಲಿ ಮೈ ಮರೆಯುವ ಅದೃಷ್ಟದ ಅನಂತ ಸಿಹಿ ಮೊಗಗು. ತೋರುವ ಎಲ್ಲ ಶರೀರ ಸಂಪತ್ತು ಕ್ಷಣಿಕ ಮಣ್ಣಾಗುವ, ಆದರೆ ತಂದೆಯ ಧ್ಯಾನ ಯೋಗದಿಂದ ನಾವದೃಶ ಚಿನ್ನವಾಗುವ. ಹೃದೃಷ್ಟ ನೆನಪಿನಿಂದ ಬ್ರಹ್ಮಾಂಡ ವಿಶ್ವ ಮಾಲಿಕ ಸ್ಥಾನ. ದಿನದಿಂದ ದಿನಕ್ಕೆ ಪವಿತ್ರವಾಗುವ ಆತ್ಮದ ಅನುಭವ ನಿಜಾನ.